Hello dear students, welcome to my YouTube channel NJ Classroom. So dear students, in this video we are going to discuss about the class 12 answered physics chapter number 13 nuclei. In this part of the video we mainly discuss about the composition of the nucleus. That means what are the actual compositions present inside the nucleus. The second thing is the types of the nuclei. What are the types of the nuclei, and with the examples we are going to discuss about the types of the nuclei. The third part is properties of the nuclei. What are the important property actually the nuclei shows. So these are the topics covered in this part of the video. So myself Jagdish Narayan, teaching physics and mathematics. So if you are not subscribed my channel, first subscribe my channel, watch the video completely till end, and if you like the video, share it and like it. Press the bell button for notifications of the upcoming videos. So let us go for the discussions of students. First we are going to learn some important terms, okay, that appear in the chapter nuclei. The first important term is atomic mass unit. Atomic mass unit andre enu? Atomic mass unit is the one of the unit of the mass used to express the mass of the nucleus and its constituent particles. So let us go for the definition of the atomic mass unit. Atomic mass unit is defined as the 1/12 of the mass of the atom of carbon 12 isotopes. ಅಂದ್ರೆ ಕಾರ್ಬನ್ 12 ಐಸೋಟೋಪ್ನ ಒಂದು ಅಟಾಮಿಕ್ ಮಾಸನ್ನು ನಾವು ಕನ್ಸಿಡರ್ ಮಾಡಿ ಅದನ್ನು ನಾವು 12 ಪಾರ್ಟ್ ಆಗಿ ನಾವೇನು ಮಾಡಬೇಕು, ಡಿವೈಡ್ ಮಾಡಬೇಕು. ಅದರಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಪಾರ್ಟ್ಗೆ 1/12 ಆಫ್ ದ ಮಾಸ್ ಆಫ್ ದಿ ಆಟಮ್ ಆಫ್ ದಿ ಕಾರ್ಬನ್ 12 ಐಸೋಟೋಪ್ ಅಂತ ಕರೀತಾವೆ. ದಟ್ ಈಸ್ ಕಾಲ್ಡ್ ದಿ ಒನ್ ಅಟಾಮಿಕ್ ಮಾಸ್ ಯೂನಿಟ್. ಸೊ ದಟ್ ಈಸ್ ವಾಟ್ ಇಸ್ ದ ಸಿಂಪಲ್ ಫಾರ್ಮುಲಾ. ದ ಸಿಂಪಲ್ ಫಾರ್ಮುಲಾ ಫಾರ್ ಅಟಾಮಿಕ್ ಮಾಸ್ ಯೂನಿಟ್ ಈಸ್ ಓಕೆ 1/12 ಆಫ್ ದ ಮಾಸ್ ಆಫ್ ದಿ ಒನ್ ಆಟಮ್ ಆಫ್ ದ ಕಾರ್ಬನ್ 12 ಐಸೋಟೋಪ್ಸ್. ಸೊ ನಾವು ಫಸ್ಟ್ ಏನು ಮಾಡಬೇಕು, ಒನ್ ಆಟಮ್ ಆಫ್ ದ ಕಾರ್ಬನ್ 12 ಐಸೋಟೋಪ್ದು ಮಾಸನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು? ರಿಮೆಂಬರ್ students, 12 gram of the carbon 12 isotopes consists of the Avogadro number of the atoms. That is what is called as molecular weight of the carbon is 12 grams. So 12 grams of the carbon ನಿಮಗೆ ಅವಾಗಾಡ್ರೋ ನಂಬರ್ ಆಫ್ ದಿ ಆಟಮ್ಸ್ ಇರುತ್ತೆ. ಅಂದರೆ ವಾಟ್ ಇಸ್ ದ ಮೀನಿಂಗ್ ಆಫ್ ದಿ ಅವಾಗಾಡ್ರೋ ನಂಬರ್ ಆಫ್ ದಿ ಆಟಮ್ಸ್ ಅಂದರೆ 6.023 ಇಂಟು 10⁻23 ಆಟಮ್ಸ್ ಆಫ್ ದ ಕಾರ್ಬನ್ 12 weighing 12 grams ಅಂತ. ಇಷ್ಟು ನಂಬರ್ ಆಫ್ ಆಟಮ್ಸನ್ನು ನೀವು ಕನ್ಸಿಡರ್ ಮಾಡಿದ್ರೆ ಅದು ಈಕ್ವಲ್ ಟು 12 grams ಆಗಿರುತ್ತೆ. ಹಾಗಾದರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿ ಒನ್ ಅಟಾಮಿಕ್ ಮಾಸ್? ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಬೈ ಯೂಸಿಂಗ್ ದಿ ಸೇಮ್ ಫಾರ್ಮುಲಾ. ದಟ್ ಈಸ್ ಒನ್ ಅಟಾಮಿಕ್ ಮಾಸ್ ಯೂನಿಟ್ ಈಸ್ ಈಕ್ವಲ್ ಟು 1/12 ಆಫ್ ದ ಮಾಸ್ ಆಫ್ ದಿ ಒನ್ ಆಟಮ್ ಆಫ್ ದಿ ಕಾರ್ಬನ್ 12. ಸೊ ದಿಸ್ ಈಸ್ ದಿ ವಾಟ್ ಈಸ್ ದ ಮಾಸ್ ಆಫ್ ದಿ ಒನ್ ಆಟಮ್ ಆಫ್ the carbon 12. So finally 1 atomic mass unit is equal to 1/12 into 12 divided by 6.023 into 10⁻23. 12 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಇಟ್ ವಿಲ್ ರಿಮೈನ್ಸ್ 1 ಡಿವೈಡೆಡ್ ಬೈ 6.023 ಇಂಟು 10⁻23 ಆಗುತ್ತೆ. ಸೊ ಇದನ್ನು ನಾವು ರೆಸಿಪ್ರೋಕಲ್ ಮಾಡಿದ್ರೆ ಇಟ್ ವಿಲ್ ಬಿ ಈಸ್ ಈಕ್ವಲ್ ಟು 0.166 ಇಂಟು 10⁻23 ಗ್ರಾಮ್ಸ್ ಆಗಿರತ್ತೆ. ಸೊ ಇದನ್ನು ನಾವು ಕಿಲೋಗ್ರಾಮ್ಗೆ ಕನ್ವರ್ಟ್ ಮಾಡೋದಾದರೆ ವಾಟ್ ದ ವ್ಯಾಲ್ಯೂ? ಸೊ ಇಟ್ ಈಸ್ ಈಕ್ವಲ್ ಟು ಒನ್ ಅಟಾಮಿಕ್ ಮಾಸ್ ಯೂನಿಟ್ ಈಸ್ ಈಕ್ವಲ್ ಟು 1.66 ಇಂಟು 10⁻27 kg ಆಗಿರುತ್ತೆ. ಇದನ್ನು ನಾವು ಒನ್ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕರಿತಕ್ಕಂಥದ್ದು. ಯೂಶಲಿ ನ್ಯೂಕ್ಲಿಯರ್ ಮಾಸನ್ನು ನಾವು ಅಟಾಮಿಕ್ ಮಾಸ್ ಯೂನಿಟಲ್ಲಿ ಎಕ್ಸ್ಪ್ರೆಸ್ ಮಾಡ್ತೇವೆ. ಈಗ ಉದಾಹರಣೆಗೆ ಮಾಸ್ ಆಫ್ ದಿ ಪ್ರೋಟಾನ್ ಇರ್ಬೋದು, ಮಾಸ್ ಆಫ್ ದ ನ್ಯೂಟ್ರಾನ್ಸ್ ಇರ್ಬೋದು. ಸೊ ಫಾರ್ ಕ್ಯಾಲ್ಕುಲೇಷನ್, ಫರ್ದರ್ ಕ್ಯಾಲ್ಕುಲೇಷನ್ಸಲ್ಲಿ ನಾವು ಅಟಾಮಿಕ್ ಮಾಸ್ ಯೂನಿಟಲ್ಲಿ ಎಕ್ಸ್ಪ್ರೆಸ್ ಮಾಡೋದನ್ನು ನಾವು ಕಲ್ತ್ಕೊಂಡಿರ್ಬೇಕಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ನಮಗೆ ಈಕ್ವಲೆಂಟ್ ಆಫ್ ದ ಅಟಾಮಿಕ್ ಮಾಸ್ ಯೂನಿಟ್ ಇನ್ ಟರ್ಮ್ಸ್ ಆಫ್ ದಿ ಕಿಲೋಗ್ರಾಮು ಕೂಡ ಗೊತ್ತಿರಬೇಕು. ದಟ್ ಈಸ್ ವಾಟ್ ಒನ್ ಅಟಾಮಿಕ್ ಮಾಸ್ ಯೂನಿಟ್ ಇಸ್ ಈಕ್ವಲ್ ಟು 1.6 ಇಂಟು 10⁻27 ಆಗಿರುತ್ತೆ. ಸೊ ಯೂಶಲಿ ಅಟಾಮಿಕ್ ಮಾಸಸ್ ಕ್ಯಾನ್ ಬಿ ಮೆಷರ್ಡ್ ಯೂಸಿಂಗ್ ಎ ಡಿವೈಸ್ ಕಾಲ್ಡ್ ದಿ ಮಾಸ್ ಸ್ಪೆಕ್ಟ್ರೋಗ್ರಾಫ್. ಮಾಸ್ ಸ್ಪೆಕ್ಟ್ರೋಗ್ರಾಫನ್ನು ಬಳಸ್ಕೊಂಡು ಸೊ ಅಟಾಮಿಕ್ ಮಾಸ್, ಈಗ ಮಾಸ್ ಆಫ್ ದಿ ಪ್ರೋಟಾನ್, ಮಾಸ್ ಆಫ್ ದಿ ನ್ಯೂಟ್ರಾನ್ ಎಲ್ಲ ಹೇಗೆಲ್ಲ ಮೆಷರ್ ಮಾಡ್ತೇವೆ ಅಂದರೆ ಮಾಸ್ ಸ್ಪೆಕ್ಟ್ರೋಗ್ರಾಫ್ ಅಂತಕ್ಕಂಥ ಡಿವೈಸಿಂದ ಟೆಕ್ನಿಕಿಂದ ನಾವು ಮೆಷರ್ಮೆಂಟನ್ನು ಮಾಡ್ತೇವೆ. ಲೆಟ್ ಅಸ್ ಗೋ ಫಾರ್ ದ ಫರ್ದರ್ ಈಸ್ ವೆರಿ ಇಂಪಾರ್ಟೆಂಟ್ ಟರ್ಮ್ ಈಸ್ ಎ ಪ್ರೋಟಾನ್, ನ್ಯೂಟ್ರಾನ್ ಆ್ಯಂಡ್ ಎಲೆಕ್ಟ್ರಾನ್. ಆಲ್ರೆಡಿ ವಿ ನೋ ವಾಟ್ ಆರ್ ಪ್ರೋಟಾನ್, ನ್ಯೂಟ್ರಾನ್ ಆ್ಯಂಡ್ ಎಲೆಕ್ಟ್ರಾನ್. ಎನಿವೇ ವಿ ಗೋ ಫರ್ದರ್. ವಾಟ್ ಇಸ್ ಎ ಪ್ರೋಟಾನ್? Proton is one of the constituent particles that exist inside the nucleus. It is the lightest atom of the hydrogen nucleus. So ನಾವು ಹೈಡ್ರೋಜನ್ ನ್ಯೂಕ್ಲಿಯಸನ್ನು ಕನ್ಸಿಡರ್ ಮಾಡಿದ್ರೆ ಆ ಹೈಡ್ರೋಜನ್ ನ್ಯೂಕ್ಲಿಯಸ್ ಏನಾಗಿರುತ್ತೆ, ಓಕೆ ಪ್ರೋಟಾನ್ ಆಗಿರುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ವಾಟ್ ಈಸ್ ದಿ ಹೈಡ್ರೋಜನ್ ಆಟಮ್. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ದಿ ಹೈಡ್ರೋಜನ್ ಆಟಮ್. ಹೈಡ್ರೋಜನ್ ಆಟಮ್ ಕನ್ಸಿಸ್ಟ್ ಆಫ್ ದಿ ಹೈಡ್ರೋಜನ್ ನ್ಯೂಕ್ಲಿಯಸ್. ದ ನ್ಯೂಕ್ಲಿಯಸ್ ಕನ್ಸಿಸ್ಟ್ ಓನ್ಲಿ ಒನ್ ಪ್ರೋಟಾನ್. ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಆಸ್ ಎ ಪ್ರೋಟಾನ್ ಈಸ್ ದ ಲೈಟೆಸ್ಟ್, ಓಕೆ ನ್ಯೂಕ್ಲಿಯಸ್ ಆಫ್ ದ ಲೈಟೆಸ್ಟ್ ಆಟಮ್ ಆಫ್ ದ ಹೈಡ್ರೋಜನ್ ಅಂತ ಕರೀತಾರೆ. ಸೊ ಪ್ರೋಟಾನ್
ಯಾವಾಗಲೂ ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ದ ಮ್ಯಾಗ್ನಿಟ್ಯೂಡ್ ಆಫ್ ದ ಪಾಸಿಟಿವ್ ಚಾರ್ಜ್ ಆಫ್ ದ ಪ್ರೋಟಾನ್ ಇಸ್ +1 e. E is called elementary charge. It is equal to 1.6 into 10 to the power of -19 coulomb, dear students. So this is what the charge associated with a proton. Proton is a charged particle, is an elementary particle. It is also called a nucleon, that is presence inside the nucleus. So go for the mass of the proton. Mass of the proton mp is equal to 1.007 27 atomic mass unit. Look at here, we are using atomic mass unit in order to express the mass of the proton. At the same time, equivalent into the kilogram, 1.67262 into 10 to the power of -27 kilogram. So discovery of the proton was credited to Ernest Rutherford. According to alpha ray scattering experimentally, Rutherford clearly indicating that the center core of the atom is what is called as the nucleus, consists of the entire positive charge. So that is the discovery of the proton goes to the Ernest Rutherford. Second important particle ಅಂದ್ರೆ ನ್ಯೂಟ್ರಾನ್ ಆಗಿರುತ್ತೆ. ವಾಟ್ ಇಸ್ ಎ ನ್ಯೂಟ್ರಾನ್? ನ್ಯೂಟ್ರಾನ್ ಇಸ್ ಆಲ್ಸೋ ಒನ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ಸ್ ಪಾರ್ಟಿಕಲ್ ಆಫ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಒಳಗಡೆ ನ್ಯೂಟ್ರಾನ್ಸು ಕೂಡ ಇರುತ್ತೆ, ಆದರೆ ನ್ಯೂಟ್ರಾನ್ಗೆ ಯಾವುದೇ ಚಾರ್ಜ್ ಇರಲ್ಲ. ಹಾಗಾಗಿ ನ್ಯೂಟ್ರಾನ್ ಆಸ್ ನೋ ಚಾರ್ಜ್, ಇಟ್ ಇಸ್ ಎ ನ್ಯೂಟ್ರಲ್ ಪಾರ್ಟಿಕಲ್. ದ ಡಿಸ್ಕವರಿ ಆಫ್ ದ ನ್ಯೂಟ್ರಾನ್ ಗೋಸ್ ಟು ದಿ ಜೇಮ್ಸ್ ಚಾಡ್ವಿಕ್. ಸೊ ದ ಮಾಸ್ ಆಫ್ ದ ನ್ಯೂಟ್ರಾನ್, ಲುಕ್ ಅಟ್ ದ ಮಾಸ್ ಆಫ್ ದ ನ್ಯೂಟ್ರಾನ್, ಇಟ್ ಇಸ್ ಈಕ್ವಲ್ ಟು 1.00866 atomic mass unit. Compared to the mass of the proton, the mass of the neutron is little bit more than that. ಹಾಗಾಗಿ ನ್ಯೂಟ್ರಾನ್ ಅನ್ನು ನಾವು ಹೆವಿ ಪಾರ್ಟಿಕಲ್ ಕಂಪೇರ್ಡ್ ಟು ದ ಪ್ರೋಟಾನ್ ಅಂತ ಕರೀತಾರೆ. ಇನ್ ಟರ್ಮ್ಸ್ ಆಫ್ ದ ಕಿಲೋಗ್ರಾಮ್ ಹೇಳೋದಾದರೆ 1.0749 ಇಂಟು 10 to the power of -27 ಕಿಲೋಗ್ರಾಮ್ ಆಗಿರುತ್ತೆ. ಸೊ ದ ಥರ್ಡ್ ಇಂಪಾರ್ಟೆಂಟ್ ಪಾರ್ಟಿಕಲ್, ಬಟ್ ಇಟ್ ಇಸ್ ನಾಟ್ ಎಕ್ಸಿಸ್ಟ್ ಇನ್ಸೈಡ್ ದ ನ್ಯೂಕ್ಲಿಯಸ್. ಎಲೆಕ್ಟ್ರಾನ್ ಗೊತ್ತಿದೆ, ಎಲೆಕ್ಟ್ರಾನ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ವಿಚ್ ಇಸ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್, ನಾಟ್ ಇನ್ಸೈಡ್ ದ ನ್ಯೂಕ್ಲಿಯಸ್. ಇನ್ಸೈಡ್ ದ ನ್ಯೂಕ್ಲಿಯಸ್ ನಾವು ತಿಳ್ಕೊಳ್ಳೋದು ಯಾವುದಪ್ಪ, ಒಂದು ಪ್ರೋಟಾನ್ ಆಗಿರುತ್ತೆ, ಇನ್ನೊಂದು ನ್ಯೂಟ್ರಾನ್ ಆಗಿರುತ್ತೆ. ಬಟ್ ಎಲೆಕ್ಟ್ರಾನ್ ತಿಳ್ಕೊಂಡಿರಬೇಕು, ಎಲೆಕ್ಟ್ರಾನ್ ಇಸ್ ಅನ್ ಎಲಿಮೆಂಟ್ರಿ ಪಾರ್ಟಿಕಲ್ ವಿಚ್ ಇಸ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್, ಕ್ಯಾರಿ ನೆಗೆಟಿವ್ ಚಾರ್ಜ್. ಸೊ ವಾಟ್ ದಿ ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್, ಇಟ್ ಇಸ್ ಈಕ್ವಲ್ ಟು -1 e. It is nothing but -1.6 into 10 to the power of -19 coulomb. This is what is called as elementary charge, but it is negative sign. So the mass of the electron is very very small. It is equal to 0.00055 atomic mass unit ಆಗಿರುತ್ತೆ. is equal to 9.1 into 10 to the power of -31 kg. So look at the order of the mass of the electron. It is 10 to the power of -31 kg compared to the mass of the proton and neutron. So the order of the proton and neutron in the terms of 10 to the power of -27 ಇರುತ್ತೆ. ಇದು ನಿಯರ್ಲಿ -30, 10 to the power of -30 ಕಿಲೋಗ್ರಾಮ್ ಇರುತ್ತೆ. ಸೊ ಜೆ ಥಾಮ್ಸನ್ ಡಿಸ್ಕವರ್ಡ್ ದ ಎಲೆಕ್ಟ್ರಾನ್. ಸೊ ಹೀಗೆ ನೀವು ಪ್ರೋಟಾನ್ ಅಂದ್ರೇನು, ನ್ಯೂಟ್ರಾನ್ ಅಂದ್ರೇನು, ಎಲೆಕ್ಟ್ರಾನ್ ಅಂದ್ರೇನು ಅನ್ನೋದ್ರ ಬಗ್ಗೆ ನಿಮಗೆ ಕಾನ್ಸೆಪ್ಟು ಗೊತ್ತಿರಬೇಕು ಡಿಯರ್ ಸ್ಟೂಡೆಂಟ್ಸ್. ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಒನ್ ಈಸ್ ದ ಕಾಂಪೋಸಿಷನ್ ಆಫ್ ದ ನ್ಯೂಕ್ಲಿಯಸ್. ವಾಟ್ ದ ನ್ಯೂಕ್ಲಿಯಸ್ ಕನ್ಸಿಸ್ಟ್ಸ್ ಆಫ್? ನ್ಯೂಕ್ಲಿಯಸ್ ಒಳಗಡೆ ಏನಿರುತ್ತೆ? ಸೊ ಡಿಯರ್ ಸ್ಟೂಡೆಂಟ್ಸ್, ನ್ಯೂಕ್ಲಿಯಸ್ ಆಲ್ರೆಡಿ ವಿ ನೋ ದಟ್ ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಪ್ರಕಾರ ರುದರ್ಫೋರ್ಡ್ ಹೇಳ್ತಾರೆ, ನ್ಯೂಕ್ಲಿಯಸ್ ಇಸ್ ನಥಿಂಗ್ ಬಟ್ ದ ಸೆಂಟರ್ ಕೋರ್, ದ ವೇ ಹೋಲ್ ಮಾಸ್ is concentrated and the whole positive charge is present in that certain region, that is called the nucleus. So simple definition of the nucleus is the center core of an atom in which the whole mass is concentrated. It consists of a positively charged protons and electrically neutral particles called neutrons. So what the nucleus consists of? nucleus ಒಳಗಡೆ ಏನಿರುತ್ತೆ? ಪ್ರೋಟಾನ್ಸ್ ಇರುತ್ತೆ ಮತ್ತು ನ್ಯೂಟ್ರಾನ್ಸ್ ಇರುತ್ತೆ. ಆಲ್ರೆಡಿ ನಾವು ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಅಂತ ಹಿಂದಗಡೆ ಸ್ಲೈಡಲ್ಲಿ ನೋಡ್ಕೊಂಡು ಬಂದಿದ್ದೇವೆ. ಪ್ರೋಟಾನ್ಸ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ನ್ಯೂಟ್ರಾನ್ಸ್ಗೆ ಯಾವುದೇ ರೀತಿ ಚಾರ್ಜ್ ಇರಲ್ಲ. ಇವೆರಡೂ ಸೇರಿ ನ್ಯೂಕ್ಲಿಯಸ್ ಫಾರ್ಮೇಷನ್ಸ್ ಆಗಿರುತ್ತೆ. ಇವೆರಡನ್ನು ಸೇರಿಸಿ ನಾವು ಏನಂತ ಕರಿತೇವೆ? ನ್ಯೂಕ್ಲಿಯಾನ್ಸ್ ಅಂತ ಕರಿತೇವೆ. ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್ ಟುಗೆದರ್ ಕಾಲ್ಡ್ ಆಸ್ ನ್ಯೂಕ್ಲಿಯಾನ್ಸ್. ನ್ಯೂಕ್ಲಿಯಾನ್ಸ್ ಆರ್ ದ ಪಾರ್ಟಿಕಲ್ಸ್ ವಿಚ್ ಪ್ರೆಸೆನ್ಸ್ ಇನ್ಸೈಡ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಒಳಗಡೆ ಇರ್ತಕ್ಕಂಥ ಪಾರ್ಟಿಕಲ್ಸ್ಗೆ ನಾವು ನ್ಯೂಕ್ಲಿಯಾನ್ಸ್ ಅಂತ ಕರಿತೇವೆ. ಸೊ ನಾವು ಕಮಿಂಗ್ ಟು ದಿ ಪಾಯಿಂಟ್ ಆಫ್ ಹೌ ಮೆನಿ ನಂಬರ್ ಆಫ್ ದಿ ಪ್ರೋಟಾನ್ಸ್ ಆರ್ ದೇರ್, ಹೌ ಮೆನಿ ನಂಬರ್ ಆಫ್ ದಿ ನ್ಯೂಟ್ರಾನ್ಸ್ ಆರ್ ದೇರ್, ಟೋಟಲಿ ಹೌ ಮೆನಿ ನಂಬರ್ ಆಫ್ ದ ನ್ಯೂಕ್ಲಿಯಾನ್ಸ್ ಪ್ರೆಸೆನ್ಸ್ ಇನ್ಸೈಡ್ ದ ನ್ಯೂಕ್ಲಿಯಸ್. ಸೊ ಲೆಟ್ ಅಸ್ ಗೋ ಫಾರ್ ದ ಫಸ್ಟ್ ಥಿಂಗ್ ಈಸ್ ದ ನಂಬರ್ ಆಫ್ ಪ್ರೋಟಾನ್ಸ್ ಇನ್ ದ ನ್ಯೂಕ್ಲಿಯಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ಅಟಾಮಿಕ್ ನಂಬರ್, represented by the symbol Z. So what is the atomic number? Atomic number is nothing but the number of protons that exist inside the nucleus. ಒಂದು ನ್ಯೂಕ್ಲಿಯಸ್ ಒಳಗಡೆ ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೋ ಅದನ್ನು ನಾವು ಏನಂತ ಕರಿತೇವೆ? ಅಟಾಮಿಕ್ ನಂಬರ್ ಅಂತ ಕರಿತೇವೆ. ಕಮಿಂಗ್ ಟು ದಿ ಪಾಯಿಂಟ್ ಆಫ್ ದಿ ನಂಬರ್ ಆಫ್ ನ್ಯೂಟ್ರಾನ್ಸ್, ದ ಪ್ರೆಸೆನ್ಸ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಇಸ್ ಕಾಲ್ಡ್ ನ್ಯೂಟ್ರಾನ್ ನಂಬರ್, represented by the symbol N ಆಗಿರುತ್ತೆ. ಸೊ ಟುಗೆದರ್ ಹೌ ಮೆನಿ ನಂಬರ್ ಆಫ್ ದ ನ್ಯೂಕ್ಲಿಯಸ್? ಇಟ್ ಈಸ್ represented by the mass number. Mass number is nothing but total number of the protons and
and neutrons that presence inside the nucleus is called the mass number. So that is called mass number is nothing but total number of the protons and neutrons together. It is nothing but total number of the nucleons ಅಂತ ಹೇಳಬೇಕು. ಹಾಗಾಗಿ ಅಟಾಮಿಕ್ ನಂಬರ್ ಆಫ್ ದ ನ್ಯೂಕ್ಲಿಯಸ್, ಮಾಸ್ ನಂಬರ್ ಆಫ್ ದ ನ್ಯೂಕ್ಲಿಯಸ್ ಅಂದರೆ ತಟ್ಟಂತ ನಿಮಗೆ ತಲೆ ಒಳಗಡೆ ಬಂದಿರಬೇಕು. ಅಟ್ ದ ಸೇಮ್ ಟೈಮ್ ಸಿಂಬಲ್ಲು ಕೂಡ ಗೊತ್ತಿರಬೇಕು. ಅಟಾಮಿಕ್ ನಂಬರನ್ನು ನಾವು ಝಡ್ಡಿಂದ ರೆಪ್ರೆಸೆಂಟೇಷನ್ ಮಾಡ್ತೇವೆ, ಮಾಸ್ ನಂಬರನ್ನು ನಾವೇನಂದ ರೆಪ್ರೆಸೆಂಟೇಷನ್ ಮಾಡ್ತೇವೆ, ಕ್ಯಾಪಿಟಲ್ ಎ ಇಂದ ರೆಪ್ರೆಸೆಂಟೇಷನ್ ಮಾಡ್ತೇವೆ. ದಿಸ್ ಈಸ್ ವಾಟ್ ಈಸ್ ದ ಮೇನ್ ಕಾಂಪೋಸಿಷನ್ ಆಫ್ ದ ನ್ಯೂಕ್ಲಿಯಸ್. ಬಟ್ ರಿಮೆಂಬರ್, ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ ಒಳಗಡೆ ಇರಲ್ಲ, ಅರೌಂಡ್ ದ ನ್ಯೂಕ್ಲಿಯಸ್ ಸುತ್ತುತ್ತಾ ಇರುತ್ತೆ. ಸೊ ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ಸು ಸೇರಿ ನಾವು ಏನಂತ ಕನ್ಸಿಡರ್ ಮಾಡ್ಕೊತೇವೆ, ಆಟಮ್ ಅಂತ ಕನ್ಸಿಡರ್ ಮಾಡ್ಕೊತೇವೆ. ಲೆಟ್ ಅಸ್ ಗೋ ಹೌ ಟು represent the nucleus. Remember, a nucleus is always represented by the symbol X. X represents the chemical symbol of the nucleus. Z represents the number of protons. A represents the number of the nucleons, that is called the mass number. So here what is called as N. N represents the number of the neutrons. So this is what is the chemical symbol, that is called X. Simple representation of the nucleus. For example, let us go for here one beautiful example is there, gold. Gold ಬಗ್ಗೆ ನಮಗೆಲ್ಲ ಭಾಳ ಆಸಕ್ತಿ ಇರುತ್ತೆ. ಹಾಗಾಗಿ ಗೋಲ್ಡ್ ನ್ಯೂಕ್ಲಿಯಸ್ ಅನ್ನು ಕನ್ಸಿಡರ್ ಮಾಡೋಣ. ದ ಸಿಂಬಲ್ ಆಫ್ ದ ಗೋಲ್ಡ್ ಈಸ್ ಎಜಿ. ಕೆಮಿಕಲ್ ಸಿಂಬಲ್ ಅನ್ನು ಎಜಿ ಅಂತ ಕರಿತೇವೆ. ಇನ್ ಎ ಗೋಲ್ಡ್ 79 ನಂಬರ್ ಆಫ್ ದಿ ಪ್ರೋಟಾನ್ಸ್ ಆರ್ ಪ್ರೆಸೆಂಟ್ಸ್, 197 ನಂಬರ್ ಆಫ್ ದಿ ಟೋಟಲ್ ನ್ಯೂಕ್ಲಿಯನ್ಸ್ ಅಂದರೆ ಪ್ರೋಟಾನ್ಸು ಮತ್ತು ನ್ಯೂಟ್ರಾನ್ಸ್ ಸೇರಿ ಟೋಟಲ್ ಎಷ್ಟಿರುತ್ತೆ, 197 ಇರುತ್ತೆ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ 197 ಆ್ಯಂಡ್ 79? ಇಟ್ ಈಸ್ equal to 118. This is what the number of neutrons ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? 79 ಏನಾಗಿರುತ್ತೆ, ನಂಬರ್ ಆಫ್ ಪ್ರೋಟಾನ್ಸ್ ಆಗಿರುತ್ತೆ. ಹಾಗಾದರೆ 197 ಏನಾಗಿರುತ್ತೆ, ಟೋಟಲ್ ನಂಬರ್ ಆಫ್ ದಿ ನ್ಯೂಕ್ಲಿಯಾನ್ಸ್ ಆಗಿರುತ್ತೆ. ಸೊ ಈ ರೀತಿ ನೀವು ಯಾವುದೇ ಒಂದು ನ್ಯೂಕ್ಲಿಯಸನ್ನು ರೆಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಈ ರೀತಿಯಾಗಿ ತಿಳ್ಕೊಂಡಿರಬೇಕು. ಲೆಟ್ ಅಸ್ ಗೋ ಫಾರ್ ಅನದರ್ ಎಕ್ಸಾಂಪಲ್. ಇದನ್ನು ಎಕ್ಸಾಂಪಲ್ 1 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ, ಅನದರ್ ಎಕ್ಸಾಂಪಲ್ 2 ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇನ್ ದಿ ಕೇಸ್ ಆಫ್ ದಿ ಹೈಡ್ರೋಜನ್ ನ್ಯೂಕ್ಲಿಯಸ್, ನೀವು ಹೈಡ್ರೋಜನ್ ನ್ಯೂಕ್ಲಿಯಸ್ ಕನ್ಸಿಡರ್ ಮಾಡಿದ್ರೆ ಒಂದೇ ಒಂದು ಪ್ರೋಟಾನ್ ಇರುತ್ತೆ. ಆಲ್ರೆಡಿ ನಾವು ಡೆಫಿನೇಷನ್ ಆಫ್ ದಿ ಪ್ರೋಟಾನಲ್ಲಿ ಹೇಳಿದ್ದೇವೆ. ಏನಂತ ಹೇಳಿದ್ದೇವೆ? ಪ್ರೋಟಾನ್ ಇಸ್ ದ ನ್ಯೂಕ್ಲಿಯಸ್ ಆಫ್ ದ ಲೈಟೆಸ್ಟ್ ಆಟಮ್ ಕಾಲ್ಡ್ ದ ಹೈಡ್ರೋಜನ್. ಸೊ ಇಲ್ಲಿ ಯಾವುದೇ ರೀತಿ ನ್ಯೂಟ್ರಾನ್ಸ್ ಇರಲ್ಲ, ಒಂದೇ ಒಂದು ಪ್ರೋಟಾನ್ ನಾವು ಹೈಡ್ರೋಜನ್ ನ್ಯೂಕ್ಲಿಯಸ್ ಅಂತ ಕರಿತೇವೆ. ಸೊ ಹಾಗಾಗಿ ಮಾಸ್ ನಂಬರು 1 ಆಗಿರುತ್ತೆ, ಅಟಾಮಿಕ್ ನಂಬರು ಕೂಡ 1 ಆಗಿರುತ್ತೆ. ಲೆಟ್ ಅಸ್ ಗೋ ಫಾರ್ ಅನದರ್ ಎಕ್ಸಾಂಪಲ್ ಈಸ್ ಹೀಲಿಯಂ. ಹೀಲಿಯಂ 2 4 ಅಂತ ಕರಿತೇವೆ. ವಾಟ್ ಈಸ್ 2 represents total number of the protons. How many number of the protons are present inside the nucleus? Only 2. How many number of the nucleons are present? Only 4. So totally how many number of, ಇದಕ್ಕೆ ನಾವೇನಂತ ಕರಿತೇವೆ, ನ್ಯೂಕ್ಲಿಯಾನ್ಸ್ ಅಂತ ಕರಿತೇವೆ. ಹಾಗಾದರೆ ಎಷ್ಟು ನಂಬರ್ ಆಫ್ ನ್ಯೂಟ್ರಾನ್ಸ್ ಇದೆ? 2 ನಂಬರ್ ಆಫ್ ದಿ ನ್ಯೂಟ್ರಾನ್ಸ್ ಇದೆ. ಹಾಗಾಗಿ 2 protons and 2 neutrons togetherly called 4 nucleons inside the nucleus. ಈಗ ಉದಾಹರಣೆಗೆ ಅನದರ್ ಎಕ್ಸಾಂಪಲ್ ಹೇಳೋದಾದರೆ ಕಾರ್ಬನ್ 6 12 ಅಂತ ಕರಿತೇವೆ. ಇಲ್ಲಿ ವೆರಿ ಕ್ಲಿಯರ್, 6 ಅನ್ನೋದೇನಪ್ಪ, ನಂಬರ್ ಆಫ್ ಪ್ರೋಟಾನ್ಸ್ ಇನ್ಸೈಡ್ ದಿ ಕಾರ್ಬನ್ ನ್ಯೂಕ್ಲಿಯಸ್. ವಾಟ್ ಈಸ್ 12? ಟೋಟಲ್ ನಂಬರ್ ಆಫ್ ದಿ ನ್ಯೂಕ್ಲಿಯನ್ಸ್ ಇನ್ಸೈಡ್ ದಿ carbon nucleus. So totally how many number of the neutrons are there? 6. So if you subtract atomic number from the mass number, you will get, so what is that? Number of the neutrons. So ಈ ರೀತಿ ನೀವು ಯಾವುದೇ ಒಂದು ನ್ಯೂಕ್ಲಿಯಸ್ ಅನ್ನು ಕನ್ಸಿಡರ್ ಮಾಡಿದ್ರೆ ರೆಪ್ರೆಸೆಂಟೇಷನ್ ಮಾಡೋದನ್ನು ಕಲ್ತ್ಕೊಂಡಿರಬೇಕು. ಓಕೆ, ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಈಸ್ ಟೈಪ್ಸ್ ಆಫ್ ನ್ಯೂಕ್ಲಿಯೈ. ಡಿಯರ್ ಸ್ಟೂಡೆಂಟ್ಸ್, ಯಾವೆಲ್ಲ ಟೈಪ್ಸ್ ಆಫ್ ದ ನ್ಯೂಕ್ಲಿಯಸ್ ಅನ್ನು ನಾವು ನೋಡ್ತೇವೆ. ನ್ಯೂಕ್ಲಿಯಸ್ ಇಸ್ ಎ ಸಿಂಗ್ಯುಲರ್, ನ್ಯೂಕ್ಲಿಯೈ ಇಸ್ ಎ ಫ್ಲೂರಲ್. ಲೆಟ್ ಅಸ್ ಗೋ ದ ಫಸ್ಟ್ ಒನ್, ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಐಸೋಟೋಪ್ಸ್. ವಾಟ್ ಆರ್ ದ ಮೀನಿಂಗ್ ಆಫ್ ದ ಐಸೋಟೋಪ್ಸ್? Isotopes are the nuclei. Okay, consider 2 nucleus, that 2 nuclei having the same atomic number. Same atomic number ಅಂದರೆ ಗೊತ್ತಿರಬೇಕು. ವಾಟ್ ಇಸ್ ದ ಮೀನಿಂಗ್ ಆಫ್ ಸೇಮ್ ಅಟಾಮಿಕ್ ನಂಬರ್? ಸೇಮ್ Z ಅಂತ ಅರ್ಥ. ಇಟ್ ಈಸ್ ನಥಿಂಗ್ ಬಟ್ ಸೇಮ್ Z ಬಟ್ ಡಿಫರೆಂಟ್ ಮಾಸ್ ನಂಬರ್. ಸೊ ದಟ್ type of the nuclei are called the isotopes. So simple definition, isotopes ಅಂದರೆ ಏನಾಗಿರುತ್ತೆ, ಅಟಾಮಿಕ್ ನಂಬರ್ ಸೇಮ್ ಆಗಿರುತ್ತೆ, ಮಾಸ್ ನಂಬರು ಡಿಫ್ರೆಂಟ್ ಇರುತ್ತೆ. ಈಗ ಉದಾಹರಣೆಗೆ ಎಕ್ಸಾಂಪಲ್ ತಗೊಳ್ಳೋದಾದರೆ ಕಾರ್ಬನ್. ಸೊ ಇಲ್ಲಿ ನೋಡಿ, ಕಾರ್ಬನ್ ಏನಾಗಿದೆ, ಕಾರ್ಬನ್ 6C12 ಅಂತ ಇದೆ, ಇನ್ನೊಂದು ಕಾರ್ಬನ್ 6C14 ಅಂತ ಇದೆ. ಲುಕ್ ಅಟ್ ಹಿಯರ್, ಮಾಸ್ ನಂಬರ್ ಏನಾಗಿದೆ, ಮಾಸ್ ನಂಬರು ಡಿಫ್ರೆಂಟ್ ಇದೆ, 12 ಇದೆ, ಇಲ್ಲಿ 14 ಇದೆ. ಬಟ್ ಪ್ರೋಟಾನ್ ನಂಬರ್ ಏನಾಗಿದೆ, ಅಟಾಮಿಕ್ ನಂಬರು ಸೇಮ್ ಇದೆ. ಹಾಗಾಗಿ ಈ ಟೈಪ್ ಆಫ್ ದ ನ್ಯೂಕ್ಲಿಯನ್ನ ನಾವು ಐಸೋಟೋಪ್ಸ್ ಅಂತ ಕರಿತೇವೆ. ಐಸೋಟೋಪ್ಸ್ ಅಂದರೆ ಗೊತ್ತಾಯ್ತು ಈಗ, ವೆರಿ ಕ್ಲಿಯರ್. ನೆಕ್ಸ್ಟ್ ಟೈಪ್ ಆಫ್ ದಿ ಎಕ್ಸಾಂಪಲನ್ನು ಕನ್ಸಿಡರ್ ಮಾಡ್ಕೊಂಡ್ರೆ ಡಿಯೋಟ್ರಾನ್. ದೀಸ್ ಆರ್ ದಿ 2 ಐಸೋಟೋಪ್ಸ್ ಆಫ್ ದ ಹೈಡ್ರೋಜನ್, 1H2 ಆ್ಯಂಡ್ 1H3. ಡಿಯೋಟ್ರಾನ್ 1H2, ಇಲ್ಲಿ 1 ಪ್ರೋಟಾನ್ 1 ನ್ಯೂಟ್ರಾನ್ಸ್ ಸೇರಿ ಡಿಯೋಟ್ರಾನ್ ಫಾರ್ಮೇಷನ್ ಆಗಿರುತ್ತೆ. ಟ್ರೀಟಿಯಮಲ್ಲಿ ಒಂದೇ ಪ್ರೋಟಾನ್ಸ್ ಇರುತ್ತೆ, ಬಟ್ 2 ನ್ಯೂಟ್ರಾನ್ಸ್ ಇರುತ್ತೆ, ಸೇರಿಸಿ ಟ್ರೀಟಿಯಮ್ ಫಾರ್ಮೇಷನ್ ಆಗಿರುತ್ತೆ. ಹಾಗಾಗಿ ಡಿಯೋಟ್ರಮ್ ಮತ್ತು ಟ್ರೀಟಿಯಮ್ ಸೇರಿ ನಾವು ಐಸೋಟೋಪ್ಸ್ ಆಫ್ ದ ಹೈಡ್ರೋಜನ್ ಅಂತ ಕರಿತೇವೆ. ಸೊ ಈಗ ನಿಮಗೆ ಕಂಪ್ಲೀಟ್ ಪಿಕ್ಚರ್ ಗೊತ್ತಾಗಿದೆ ಏನಂತ. ಸೊ ಐಸೋಟೋಪ್ಸ್ ಅಂದರೆ ಯಾವ ನ್ಯೂಕ್ಲಿಯೈಗೆ ನಾವು ಐಸೋಟೋಪ್ಸ್ ಅಂತ ಕರಿತೇವೆ. ಓಕೆ,
It is nothing but same Z but different. Okay, A anta. Okay, just I recalled. Go for the second type of the nuclei are the isobars. What are the isobars? Isobars are the nuclei with the same mass number but different atomic number. So ಇಲ್ಲೇನಾಗಿದೆ, ಸೇಮ್ ಮಾಸ್ ನಂಬರ್ ಇದೆ. ಹಾಗಾದರೆ ಓಕೆ, ಅಟಾಮಿಕ್ ನಂಬರ್ ಏನಾಗಿರುತ್ತೆ, ಅಟಾಮಿಕ್ ನಂಬರು ಡಿಫ್ರೆಂಟ್ ಇರುತ್ತೆ. ಅದಕ್ಕೆ ನಾವೇನಂತ ಕರೆಯೋದು, ಓಕೆ ಲೆಟ್ ಅಸ್ ಕನ್ಸಿಡರ್ ಸೇಮ್ ಎ ಬಟ್ ಡಿಫರೆಂಟ್ Z ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಗೋ ಫಾರ್ ದಿ ಎಕ್ಸಾಂಪಲ್, ಲೆಟ್ ಅಸ್ ಕನ್ಸಿಡರ್ ಅ ಕ್ಯಾಲ್ಸಿಯಂ ನ್ಯೂಕ್ಲಿಯಸ್. ಇನ್ ದಿ ಕೇಸ್ ಆಫ್ ದಿ ಕ್ಯಾಲ್ಸಿಯಂ ನ್ಯೂಕ್ಲಿಯಸ್, ಕ್ಯಾಲ್ಸಿಯಂ 2040, ಕ್ಯಾಲ್ಸಿಯಂ 1640. ಲುಕ್ ಅಟ್ ಹಿಯರ್, 40 ಮಾಸ್ ನಂಬರ್ ಏನಾಗಿದೆ, ಸೇಮ್ ಆಗಿದೆ. ಬಟ್ ವಾಟ್ ಅಬೌಟ್ ದಿ ಅಟಾಮಿಕ್ ನಂಬರ್, it is different. So in the first case 20, in the second case 16. So that means different atomic number, same mass number are called isobars. Go for the third type are the isotones. So here the nuclei with the same number of the neutrons. If you consider two nuclei, if they are having same number of the neutrons are called the isotones. Look at here. So here mass number is different. Proton, okay, that is atomic number is also different. But coming to the point of the number of neutrons in both the cases, okay, look at here, 8, 6, 14, 7, 8, 15. Look at here, how many number of the neutrons in both the cases? Same. So that means isotones are the nuclei having the same number of the neutrons. But ಇಲ್ಲಿ ಏನಾಗಿರುತ್ತೆ, ಬೇರೆ ಬೇರೆ ಮಾಸ್ ನಂಬರು, ಬೇರೆ ಬೇರೆ ಓಕೆ ಅಟಾಮಿಕ್ ನಂಬರ್ ಇರುತ್ತೆ, ಬಟ್ ನ್ಯೂಟ್ರಾನ್ ನಂಬರ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಆ ಥರ ನ್ಯೂಕ್ಲಿಯೈಗೆ ನಾವು ಐಸೋಟೋನ್ಸ್ ಅಂತ ಕರಿತೇವೆ. ಲೆಟ್ ಅಸ್ ಗೋ ಫಾರ್ ಅನದರ್ ಎಕ್ಸಾಂಪಲ್ ಬ್ಯೂಟಿಫುಲಿ, ಐಸೋಮರ್ಸ್. ಸೊ ಇಲ್ಲಿ ಸೇಮ್ ಅಟಾಮಿಕ್ ನಂಬರ್ ಇರುತ್ತೆ. ಓಕೆ ಲುಕ್ ಅಟ್ ಹಿಯರ್, ಸೇಮ್, ಓಕೆ ಸೇಮ್ ಅಟಾಮಿಕ್ ನಂಬರ್ ಅಂದರೆ ಸೇಮ್ Z ಇರುತ್ತೆ. ಅಟ್ ದ ಸೇಮ್ ಟೈಮ್ ಓಕೆ ಸೇಮ್ ಮಾಸ್ ನಂಬರ್ ಇರುತ್ತೆ. ಬಟ್ ವಾಟ್ ಈಸ್ ದ ಡಿಫ್ರೆನ್ಸ್, ಓನ್ಲಿ ಇನ್ ದೇರ್ ಎನರ್ಜಿ ಸ್ಟೇಟ್. ಒಂದಕ್ಕೆ ಇನ್ನೊಂದು ನ್ಯೂಕ್ಲಿಯಸ್ ಕಂಪೇರ್ ಮಾಡಿದ್ರೆ ಎನರ್ಜಿ ಸ್ಟೇಟು ಇಲ್ಲ ಒಂದು ಎಕ್ಸೈಟೆಡ್ ಇರುತ್ತೆ, ಇಲ್ಲ ಇನ್ನೊಂದು ಓಕೆ ಗ್ರೌಂಡ್ ಲೆವೆಲಲ್ಲಿ ಇರುತ್ತೆ, ಅಥವಾ ಕಂಪೇರ್ಡ್ ಟು ದಿ ಎನರ್ಜಿ ಸ್ಟೇಟ್ಸ್ ಆಫ್ ದ ನ್ಯೂಕ್ಲಿಯೈ ಡಿಫ್ರೆಂಟ್ ಇರುತ್ತೆ. ಆ ಟೈಪ್ ಆಫ್ ದ ನ್ಯೂಕ್ಲಿಯೈಗೆ ನಾವು ಐಸೋಮರ್ಸ್ ಅಂತ ಕರಿತೇವೆ. ಲುಕ್ ಅಟ್ ಹಿಯರ್, ಓಕೆ ಬೋತ್ ಆರ್ ಸೇಮ್ Z and same A, but one thing is one of the energy state, let us consider the second one is I put the star. What is indicating? It is excited. Okay, the energy is more than that of the first type of the nuclei. So that is what we called as the isomers. So very clear, isomers ಅಂದ್ರೆ ಏನಪ್ಪ, ಸೇಮ್ ಅಟಾಮಿಕ್ ನಂಬರ್, ಸೇಮ್ ಮಾಸ್ ನಂಬರ್ ಇರುತ್ತೆ, ಬಟ್ ಓನ್ಲಿ ಥಿಂಗ್ ದ ಎನರ್ಜಿ ಸ್ಟೇಟ್ಸ್ ಆರ್ ದ ಡಿಫ್ರೆಂಟ್. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ದ ಮಿರರ್ ನ್ಯೂಕ್ಲೈ. ವಾಟ್ ಈಸ್ ದ ಮಿರರ್ ನ್ಯೂಕ್ಲೈ? ಬಿಫೋರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಇಟ್, ಲೆಟ್ ಅಸ್ ಗೋ ಫಾರ್ ದ ಎಕ್ಸಾಂಪಲ್ ಫಸ್ಟ್. ಲುಕ್ ಅಟ್ ಹಿಯರ್, ಲಿಥಿಯಮ್ ಆ್ಯಂಡ್ ಬೆರಿಲಿಯಮ್. ಸೊ ನೀವು ಲಿಥಿಯಮ್ ಬೆರಿಲಿಯಮನ್ನು ನೋಡಬೇಕು. ಲಿಥಿಯಮಲ್ಲಿ 3 ಅಟಾಮಿಕ್ ನಂಬರ್ ಇದೆ, 7 ಮಾಸ್ ನಂಬರ್ ಇದೆ, ನ್ಯೂಟ್ರಾನ್ಗೆ ಬಂದು 4 ಇರುತ್ತೆ. ಬೆರಿಲಿಯಮಲ್ಲಿ 4 ನಂಬರ್ ಆಫ್ ದಿ ಪ್ರೋಟಾನ್ಸ್ ಇರುತ್ತೆ, 3 ನಂಬರ್ ಆಫ್ ದಿ ನ್ಯೂಟ್ರಾನ್ಸ್ ಇರುತ್ತೆ, 7 ಟೋಟಲ್ ಏನಾಗಿರುತ್ತೆ, ಸೇಮ್ ಮಾಸ್ ನಂಬರ್ ಇದೆ. ಎರಡೂ ಎಕ್ಸಾಂಪಲ್ಸಲ್ಲಿ ಮಾಸ್ ನಂಬರು ಸೇಮ್ ಇದೆ, ಬಟ್ ಲುಕ್ ಅಟ್ ದ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ನಂಬರ್, ಇಟ್ ಈಸ್ ಇಂಟರ್ಚೇಂಜ್ಡ್. ಸೊ ಒಂದ್ರದ್ದು ಪ್ರೋಟಾನ್ ನಂಬರು ಇನ್ನೊಂದ್ರದ್ದು ನ್ಯೂಟ್ರಾನ್ ನಂಬರ್ ಆಗಿರುತ್ತೆ, ಒಂದ್ರದ್ದು ನ್ಯೂಟ್ರಾನ್ ನಂಬರ್ ಇನ್ನೊಂದ್ರದ್ದು ಪ್ರೋಟಾನ್ ನಂಬರ್ ಆಗಿರುತ್ತೆ. ಈ ರೀತಿ ನ್ಯೂಕ್ಲಿಯೈಗೆ ನಾವೇನಂತ ಕರೀತೇವೆ, ಮಿರರ್ ನ್ಯೂಕ್ಲಿಯೈ ಅಂತ ಕರೀತೇವೆ. ಸೊ ನಾವು ಈಗ ಉದಾಹರಣೆಗೆ ಮಿರರ್ ಮುಂದೆ ನಿಂತ್ಕೊಂಡ್ರೆ ನಮ್ದು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಆಗಿ ಕಾಣುತ್ತೆ, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಆಗಿ ಕಾಣುತ್ತೆ. ದಟ್ ಈಸ್ ವಾಟ್ ವಿ ಹ್ಯಾವ್ ಕಾಲ್ಡ್ ಆಸ್ ದಿ ಮಿರರ್ ನ್ಯೂಕ್ಲಿಯೈ. ಸೊ 2 nuclei with the same mass number with proton number and neutron number are interchanged are called the mirror nuclei ಅಂತ ಕರೀತಾರೆ. So these are the types of nuclei what we have discussed. So isotopes, isotones, isobars, isomers, mirror nuclei. Let us go for the next one is mainly properties of the nucleus are also called as the characteristics of the nuclei. What are the important property or what are the important characteristics we observed in the case of a nucleus? The first thing is size of the nucleus. So according to Rutherford Alpha scattering, nucleus is considered spherical in shape. Nucleus is considered spherical in shape. The size, the mean radius of the nucleus is in the order of 10 to the power of minus 14 to 10 to the power of minus 15 meters. So this is what is called as the size of the nucleus. So almost spherical shape ಅಲ್ಲಿ ಇರುತ್ತೆ. Radius about 10 to the power of minus 14 to 10 to the power of minus 15 meter orderly ನ್ಯೂಕ್ಲಿಯಸ್ ಅನ್ನೋ ಸೈಜನ್ನು ನಾವು ಕನ್ಸಿಡರ್ ಮಾಡ್ಕೊತೇವೆ. ಬಟ್ ಯೂಶ್ವಲಿ ನ್ಯೂಕ್ಲಿಯಸ್ ಸೈಜ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಮಾಸ್ ನಂಬರ್ ಮೇಲೆ. ಆಲ್ರೆಡಿ ಡಿಯರ್ ಸ್ಟೂಡೆಂಟ್ಸ್ ನಮಗೆ ಗೊತ್ತಿದೆ ಮಾಸ್ ನಂಬರ್ ಅಂದರೆ ಏನಪ್ಪ, ಟೋಟಲ್ ನಂಬರ್ ಆಫ್ ದಿ ನ್ಯೂಕ್ಲಿಯನ್ಸ್ ಪ್ರೆಸೆನ್ಸ್. ಸೊ ಹೆಚ್ಚು ನ್ಯೂಕ್ಲಿಯನ್ಸ್ ಪ್ರೆಸೆನ್ಸ್ ಇದ್ದರೆ ಏನಾಗುತ್ತೆ, ಸೈಜು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಎಕ್ಸ್ಪೆರಿಮೆಂಟಲಿ ಇಟ್ ಇಸ್ ಫೌಂಡ್ ದಟ್ ದ ವಾಲ್ಯೂಮ್ ಈಸ್ ಫೌಂಡ್ ಟು ಬಿ ಪ್ರಪೋರ್ಷನಲ್ ಟು ಅಟಾಮಿಕ್ ಮಾಸ್ ನಂಬರ್ ಅಂತ ಅರ್ಥ. ಇಟ್ ಇಸ್ ನಥಿಂಗ್ ಬಟ್ ಮಾಸ್ ನಂಬರ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ದೀವಿ, ಸೈಜು ಮಾಸ್ ನಂಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ವಾಲ್ಯೂಮ್ ಜಾಸ್ತಿ
ಜಾಸ್ತಿ ಇದೆ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಮಾಸ್ ನಂಬರು ಕೂಡ ಜಾಸ್ತಿ ಇದೆ ಅಂತ. ಹಾಗಾಗಿ ವಾಲ್ಯೂಮ್ ಆಫ್ ದ ನ್ಯೂಕ್ಲಿಯಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಅಟಾಮಿಕ್ ನಂಬರ್. ಓಕೆ, ವೆರಿ ಸಿಂಪಲ್ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಶೋ ದಟ್ ವಾಟ್ ಈಸ್ ದಿ ವಾಲ್ಯೂಮ್ ಆಫ್ ದ ಸ್ಪಿಯರ್. ವಿ ನೋ ದಟ್ ದ ವಾಲ್ಯೂಮ್ ಆಫ್ ದ ಸ್ಪಿಯರ್ ಆಲ್ರೆಡಿ ವಿ ಟೆಲ್ ಅಸ್ ಸ್ಪೆರಿಕಲ್ ಇನ್ ಶೇಪ್. ಯಾವ ಶೇಪಲ್ಲಿ ಇರುತ್ತೆ ನ್ಯೂಕ್ಲಿಯಸ್ ಅಂತ ಹೇಳಿದ್ವಿ, ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಸ್ಪೆರಿಕಲ್ ಶೇಪಲ್ಲಿ ಇರುತ್ತೆ. ಹಾಗಾಗಿ ವಾಟ್ ಈಸ್ ದಿ ವಾಲ್ಯೂಮ್ ಆಫ್ ದ ಸ್ಪಿಯರ್? ದ ವಾಲ್ಯೂಮ್ ಆಫ್ ದ ಸ್ಪಿಯರ್ ಈಸ್ ಈಕ್ವಲ್ ಟು 4/3 pi r cube, where r is the radius of the sphere. So go for the definition. Volume is directly proportional to the mass number. So volume is directly proportional to the mass number, or 4/3 pi r cube directly proportional to mass number. So r cube, okay, is directly proportional to r cube is directly proportional to a. Because of what? 4/3 pi constant ಆಗಿರತ್ತೆ. Again r cube directly proportional to a. r is directly proportional to a to the power of 1/3 cube root ಆಗಿರತ್ತೆ. So remove the proportionality with a constant called r naught. What is r naught? It's a proportionality constant. Okay, it is equal to 1.2 into 10 to the power of minus 15 meter. Okay, r is equal to r naught into a to the power of 1/3. So what is the meaning of r naught? It is nothing but, for example, if you put, okay, a is equal to 1. ಯಾವುದಕ್ಕೆ? ಓಕೆ, ಎ ಈಸ್ ಈಕ್ವಲ್ ಟು 1 ಆಗಿರುತ್ತೆ. ಇಟ್ ಇಸ್ ಹೈಡ್ರೋಜನ್ ನ್ಯೂಕ್ಲಿಯಸ್. ಹೈಡ್ರೋಜನ್ ನ್ಯೂಕ್ಲಿಯಸ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ದಿ ಸೈಜ್ ಆಫ್ ದ ಪ್ರೋಟಾನ್. ಸೊ ವಾಟ್ ಇಸ್ ದ ಸೈಜ್ ಆಫ್ ದ ಪ್ರೋಟಾನ್? ಇಟ್ ಇಸ್ ಈಕ್ವಲ್ ಟು 1.2 into 10 to the power of minus 15 or 1.2 Fermi. Remember, 10 to the power of minus 15 meter is equal to 1 Fermi. ಓಕೆ, ಇದನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಹಾಗಾಗಿ ಸೊ ಆರ್ ನಾಟ್ ಈಸ್ ನಥಿಂಗ್ ಬಟ್ 1.2 into 10 to the power of minus 15 ಮೀಟರ್ ಆಗುತ್ತೆ. ದಟ್ ಈಸ್ ದ ಸೈಜ್ ಆಫ್ ದಿ ಪ್ರೋಟಾನ್. ಹಾಗಾಗಿ ರೇಡಿಯಸ್ ಆಫ್ ದ ಎನಿ ನ್ಯೂಕ್ಲಿಯಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಬೈ ಯೂಸಿಂಗ್ ದಿ ಫಾರ್ಮುಲಾ ಆರ್ ಈಸ್ ಈಕ್ವಲ್ ಟು ಆರ್ ನಾಟ್ ಎ ಟು ದಿ ಪವರ್ ಆಫ್ 1/3. ವಾಟ್ ಈಸ್ ಎ? ಎ ಈಸ್ ಕಾಲ್ಡ್ ದ mass number. If the mass number is more, okay, radius of the nucleus is also more. So that is the very important property, size of the nucleus. We can calculate the size of the nucleus just by knowing. ನಿಮಗೆ ಮಾಸ್ ನಂಬರ್ ಗೊತ್ತಿದ್ರೆ ಸಾಕು. ಯಾಕಂದರೆ ಆರ್ ನಾಟ್ ವ್ಯಾಲ್ಯೂ ಕಾನ್ಸ್ಟೆಂಟ್ ಇರುತ್ತೆ. ಇಟ್ ಈಸ್ ಈಕ್ವಲ್ ಟು 1.2 into 10 to the power of minus 15 meter. ಸೆಕೆಂಡ್ ಥಿಂಗ್ ಈಸ್ ದ ನ್ಯೂಕ್ಲಿಯರ್ ಮಾಸ್. ಆಲ್ರೆಡಿ ವಿ ನೋ ವಾಟ್ ಈಸ್ ದ ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ ಒಳಗಡೆ ಏನಿರುತ್ತೆ? ಈಗ ಆಲ್ರೆಡಿ ಗೊತ್ತಿದೆ, ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ಸ್ ಇರುತ್ತೆ, ಓಕೆ, ಮತ್ತು ನ್ಯೂಟ್ರಾನ್ಸ್ ಇರುತ್ತೆ ಅಂತ ಆಲ್ರೆಡಿ ನಾವು ಡಿಸ್ಕಷನ್ಸನ್ನು ಮಾಡಿದ್ದೇವೆ. ಸೊ ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇದೆ, ಎಷ್ಟು ನಂಬರ್ ಆಫ್ ನ್ಯೂಟ್ರಾನ್ಸ್ ಇದೆ ನೋಟ್ ಮಾಡಿಕೊಂಡು ಪ್ರತಿಯೊಂದು ಪ್ರೋಟಾನ್ಸ್ದು, ಓಕೆ, ಮಾಸ್ ಮತ್ತು ನ್ಯೂಟ್ರಾನ್ಸ್ ಮಾಸನ್ನು ಆ್ಯಡ್ ಮಾಡಿದ್ರೆ ವಾಟ್ ವಿ ಗೆಟ್? ನ್ಯೂಕ್ಲಿಯರ್ ಮಾಸ್. ದಟ್ ಈಸ್ ಸಮ್ ಆಫ್ ದ ಮಾಸಸ್ ಆಫ್ ದ ನ್ಯೂಕ್ಲಿಯಾನ್ಸ್ ಈಸ್ ಕಾಲ್ಡ್ ದ ನ್ಯೂಕ್ಲಿಯರ್ ಮಾಸ್. The formula is very simple. The mass of the nucleus is the sum of the masses of the protons and neutrons. So therefore nuclear mass is equal to m. m ಅನ್ನು ನಾವು ನ್ಯೂಕ್ಲಿಯರ್ ಮಾಸ್ ಅಂತ ಕರೆಯೋಣ. z ಅಂದರೆ ಆಲ್ರೆಡಿ ಹೇಳಿದ್ದೀನಿ, ನಂಬರ್ ಆಫ್ protons. mp is the mass of each proton. a minus z is the number of neutron. mn is the, okay, mass of the neutron. Okay, what is mp? mp is nothing but ಏನಂತ ಕರಿತೇವೆ ಅದನ್ನು ನಾವು? ಮಾಸ್ ಆಫ್ ಪ್ರೋಟಾನ್ಸ್ ಅಂತ ಕರಿತೇವೆ. ವಾಟ್ ಈಸ್ mn? mn is equal to ಮಾಸ್ ಆಫ್ ನ್ಯೂಟ್ರಾನ್ ಅಂತ ಕರಿತೇವೆ. ಓಕೆ, ಸೊ ಟೋಟಲ್ ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ? ಝಡ್ ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ. ಟೋಟಲ್ ಎಷ್ಟು ನಂಬರ್ ಆಫ್ ನ್ಯೂಟ್ರಾನ್ಸ್ ಇರುತ್ತೆ? ಎ ಮೈನಸ್ ಝಡ್ ನಂಬರ್ ಆಫ್ ದಿ ನ್ಯೂಟ್ರಾನ್ಸ್ ಇರುತ್ತೆ. ಹಾಗಾಗಿ ಪ್ರತಿಯೊಂದು, ಓಕೆ, ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸನ್ನು ಆ್ಯಡ್ ಮಾಡಿದ್ರೆ ವಾಟ್ ಯು ಗೆಟ್? ಯು ಗೆಟ್ ದಿ ಮಾಸ್ ಆಫ್ ದ ನ್ಯೂಕ್ಲಿಯಸ್. ದಟ್ ಈಸ್ ಕಾಲ್ಡ್ ದ ನ್ಯೂಕ್ಲಿಯರ್ ಮಾಸ್. ಓಕೆ, ಈ ರೀತಿ ನೀವು ನ್ಯೂಕ್ಲಿಯರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆಲ್ರೆಡಿ ನಮಗೆ ಗೊತ್ತಿರುತ್ತೆ ಇವೆಲ್ಲವೂ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಭಾಳ ಸಿಂಪಲ್ ಆಗಿ ನ್ಯೂಕ್ಲಿಯರ್ ಮಾಸನ್ನು ನಾವು ಕಂಡುಹಿಡಿಬೋದು. ಸೊ ನ್ಯೂಕ್ಲಿಯರ್ ಮಾಸ್ ಯೂಶ್ವಲಿ ಇನ್ ದ ಬಿಗಿನಿಂಗ್, ಓಕೆ, ಹೇಳ್ದಾಗೇ ಯಾವಾಗಲೂ ನಾವು ಇನ್ ಟರ್ಮ್ಸ್ ಆಫ್ ಅಟಾಮಿಕ್ ಮಾಸ್ ಯೂನಿಟನ್ನು ಹೇಳ್ತೇವೆ. ಬಿಕಾಸ್ ಆಫ್ ದ ಆರ್ಡರ್ ಆಫ್ ದ ನ್ಯೂಕ್ಲಿಯಸ್, ಓಕೆ, ಪ್ರೋಟಾನ್ಸ್ ಆಗಲಿ ನ್ಯೂಟ್ರಾನ್ಸ್ ಆಗಲಿ ಇನ್ ದಿ ಆರ್ಡರ್ ಆಫ್ 10 to the power of minus 27 kgs ಇರುತ್ತೆ. ಹಾಗಾಗಿ ಇಟ್ ಈಸ್ ವೆರಿ ಈಸಿ ಟು ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ದಿ ಅಟಾಮಿಕ್ ಮಾಸ್ ಯೂನಿಟ್. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ನ್ಯೂಕ್ಲಿಯರ್ ಡೆನ್ಸಿಟಿ. ಡಿಯರ್ ಸ್ಟೂಡೆಂಟ್ಸ್, ನಮಗೆಲ್ಲ ಗೊತ್ತಿರೋ ಹಾಗೆ ವಾಟ್ ಇಸ್ ದಿ ಡೆಫಿನೇಷನ್ ಆಫ್ ದ ಡೆನ್ಸಿಟಿ? ಓಕೆ, ಡೆನ್ಸಿಟಿ ಈಸ್ ನಥಿಂಗ್ ಬಟ್ density is nothing but mass per unit volume. So how to calculate the nuclear density? It is nothing but nuclear mass divided by nuclear volume is called the nuclear density. Nuclear volume it is nothing but nuclear size. But dear students, remember the nucleus density is very very large and it is approximately equal to 2.3 into 10 to the power of 17 kg. The order is very very high, very very denser. Okay, 2.3 into 10 to the power of 17 kg. The order is 10 to the power of 17 kg per meter cube. So using this formula we can show that the nuclear density is almost constant
ಫಾರ್ ಎನಿ ಟೈಪ್ ಆಫ್ ದ ನ್ಯೂಕ್ಲಿಯಸ್ ಇಫ್ ಯು ಕನ್ಸಿಡರ್. ನೀವು ಯಾವ ಟೈಪ್ ಆಫ್ ದಿ ನ್ಯೂಕ್ಲಿಯಸ್ ಆದರೂ ಕನ್ಸಿಡರ್ ಮಾಡಿ, ಆಲ್ಮೋಸ್ಟ್ ನ್ಯೂಕ್ಲಿಯರ್ ಡೆನ್ಸಿಟಿ ಏನಾಗಿರುತ್ತೆ, ಪ್ರಾಕ್ಟಿಕಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ದೇ ಫೋರ್ ಇಟ್ ಈಸ್ ಗಿವನ್ ಬೈ 3m divided by 4πr0 cube. So this is what is the density. Already we know that the mass and density. Okay, ಮತ್ತೆ r0 ಅಂದರೆ it is a constant, m ಅಂದರೆ it is also a constant. Okay, it is nuclear mass ಆಗಿರುತ್ತೆ. So where m is the mass of the nucleon and r0 is 1.2 into 10 to the power of minus 15 meter ಅಂತ ಗೊತ್ತಿದೆ. So by putting all these things we get 2.3 into 10 to the power of 17 kg per meter cube. It is almost constant for all types of the nucleus. So therefore the density of the nucleus is a constant and it is independent of the mass number. ನೀವು ನ್ಯೂಕ್ಲಿಯರ್ ಡೆನ್ಸಿಟಿ ಹೈಡ್ರೋಜನನ್ನೇ ಕನ್ಸಿಡರ್ ಮಾಡಿ, ಇಲ್ಲ ಯುರೇನಿಯಮನ್ನೇ ಕನ್ಸಿಡರ್ ಮಾಡಿ, 1 ಮೀಟರ್ ಕ್ಯೂಬಲ್ಲಿ ಎಷ್ಟು ನಂಬರ್ ಆಫ್ ದಿ ನ್ಯೂಕ್ಲಿಯಸ್ ಕೂತ್ಕೊಂಡಿರುತ್ತೆ ಅಂತ ಟೋಟಲ್ ಮಾಡೋದಾದರೆ ಇಟ್ ವಿಲ್ ಬಿ ನಿಯರ್ಲಿ ಈಕ್ವಲ್ ಟು 2.3 into 10 to the power of 17 kgನೇ ಇರುತ್ತೆ. ಆರ್ಡರ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇರುತ್ತೆ. ಹಾಗಾಗಿ ನಾವು ನ್ಯೂಕ್ಲಿಯರ್ ಡೆನ್ಸಿಟಿ ಈಸ್ ಇಂಡಿಪೆಂಡೆಂಟ್ ಆಫ್ ದ ಮಾಸ್ ನಂಬರ್ ಅಂತ ಕರಿತೇವೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ದ ಆರ್ಡರ್ ಆಫ್ ದ ನ್ಯೂಕ್ಲಿಯಸ್. ಆಲ್ರೆಡಿ ಹೇಳಿದಾಗೆ 10 to the power of 17 ಇರುತ್ತೆ. ಸೊ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಚಾರ್ಜ್. What is the charge actually carried by the nucleus? So according to Rutherford experiment, it is clear the nucleus charge is ಪಾಸಿಟಿವ್ ಬಿಕಾಸ್ ಆಫ್ ದ ನ್ಯೂಕ್ಲಿಯಸ್. ಓಕೆ, ಒಳಗಡೆ ಪ್ರೋಟಾನ್ಸ್ ಇರುತ್ತೆ ಮತ್ತು ನ್ಯೂಟ್ರಾನ್ಸ್ ಇರುತ್ತೆ, ಬಟ್ ನ್ಯೂಟ್ರಾನ್ಸ್ಗೆ ಯಾವುದೇ ರೀತಿ ಚಾರ್ಜ್ ಇರಲ್ಲ. ಹಾಗಾಗಿ ಪ್ರೋಟಾನ್ಸ್ಗೆ ಮಾತ್ರ ಚಾರ್ಜ್ ಇರುತ್ತೆ, ಅದು ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ಹಾಗಾಗಿ ನ್ಯೂಕ್ಲಿಯಸ್ ಚಾರ್ಜ್ ಏನಾಗಿರುತ್ತೆ, ಪಾಸಿಟಿವ್ ಚಾರ್ಜ್ ಆಗಿರುತ್ತೆ. ಸೊ ದ ಚಾರ್ಜ್ ಆಫ್ ದ ನ್ಯೂಕ್ಲಿಯಸ್ ಇಸ್ ಈಕ್ವಲ್ ಟು ಪ್ಲಸ್ ZE. ವಾಟ್ ಈಸ್ ನಥಿಂಗ್ ಬಟ್ ಓಕೆ, E is the elementary charge that is charged with the proton, but Z is number of protons. ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಇದೆ ಅಷ್ಟನ್ನು ನೀವೇನು ಮಾಡಬೇಕು, ಎಲಿಮೆಂಟರಿ ಚಾರ್ಜ್ಗೆ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದ ಚಾರ್ಜ್ ಆಫ್ the nucleus. So therefore nucleus charge is always positive. It is equal to plus ZE. So Z is atomic number and E is the elementary charge of the nucleus. So ಸ್ಟೂಡೆಂಟ್ಸ್, ಇಲ್ಲಿವರೆಗೂ ನಾವು ನ್ಯೂಕ್ಲಿಯಸ್, ಕಾಂಪೋಸಿಷನ್ ಆಫ್ ದ ನ್ಯೂಕ್ಲಿಯಸ್, ಟೈಪ್ಸ್ ಆಫ್ ದ ನ್ಯೂಕ್ಲೈ ಮತ್ತು ನ್ಯೂಕ್ಲಿಯಸ್ ಇಂಪಾರ್ಟೆಂಟ್ ಪ್ರಾಪರ್ಟೀಸನ್ನು ಡಿಸ್ಕಷನ್ ಮಾಡಿದ್ವಿ. ಸೊ ರಿಮೈನಿಂಗ್ ಥಿಂಗ್ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ತಪ್ಪದೇ ಓಕೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸೊ ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು, ಟೇಕ್ ಕೇರ್.